ಸರ್ಕಾರ ರೈತರಿಗೆ ಸಿಹಿ ಸುದ್ದಿ ನೀಡುತ್ತಿದ್ದಂತೆ ಬೆಳಗಾವಿಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. 9 ದಿನಗಳಿಂದ ಹೋರಾಟ ಮಾಡುತ್ತಿದ್ದ ರೈತರು ಸಂಭ್ರಮದಲ್ಲಿ ತೇಲಾಡಿದ್ದಾರೆ. ಡಿಜೆ ಸದ್ದಿಗೆ ಕಬ್ಬು ಬೆಳೆಗಾರರು ಹೆಜ್ಜೆ ಹಾಕಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಮೊಳಗಿದೆ. 9 ದಿನಗಳ ರೈತರ ಹೋರಾಟ ಕೊನೆಗೂ ಅಂತ್ಯ. ಗರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಸಂಭ್ರಮ. ರೈತ ಇಡೀ ದೇಶದ ಬೆನ್ನೆಲುಬು. ರೈತನಿಲ್ಲದೆ ಎಲ್ಲವೂ ನಗಣ್ಯ ಅಂದ್ರೆ ತಪ್ಪಾಗಲಾರದು. ಯಾವುದೇ ಸರ್ಕಾರವನ್ನು ಕೂಡ ನಡುಗಿಸೋ ಶಕ್ತಿ ಅನ್ನದಾತರಿಗಿದೆ. ಇದಕ್ಕೆ ಇವತ್ತಿನ ಬೆಳವಣಿಗೆಯೇ ಒಂದು ಉದಾಹರಣೆ. ಉತ್ತರ ಕರ್ನಾಟಕ ಭಾಗದ ಕಬ್ಬು ಬೆಳೆಗಾರರು 9 ದಿನಗಳ ಕದನವನ್ನ ಗೆದ್ದು ಬೀಗಿದ್ದಾರೆ. ಕಬ್ಬು ಬೆಲೆಯ ರೋಷಾಗ್ನಿ ಜೋರಾಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಮನವಿಗೆ ಸ್ಪಂದಿಸಿದೆ. ಯಾವಾಗ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಸಿಎಂ ಸಮ್ಮತಿ ಸೂಚಿಸಿದ್ರು, ಅದರ ಬೆನ್ನಲ್ಲೇ ರೈತರ ಮೊದಲ 3,500 ಕೇಳಿದ್ದೀವಿ. ₹1 ಕುಡುಗು ಅಂದಿದ್ರ. ಇಲ್ಲಿ ನಿಮ್ ಹೋರಾಟ 5 ದಿನಕ್ಕ 3,200 ಬಂತು. ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರೆ, ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕರ್ ಕುಂಡ್ರಲಿ, ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ ₹10 ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಮಾಧ್ಯಮದವ್ರು ತಗೊಂಡಿದ್ರು. ಅದು ಶಶಿಕಾಂತ್ ಗುರುಜಿ ಹಣ ಹೋಗ್ಬೇಕು ಲಾಪುರದಾಗ, ಇನ್ನು ₹100 ತಗೊಂಡ ಹೋಗ್ತಿರತ್ತೀವಿ. ಇವತ್ತ ಟ್ರ್ಯಾಕ್ಟರ್ 3,250, ಸಿದ್ದರಾಮಯ್ಯನವ್ರು ನಿಮಗೆ ₹50 ಹಾಕಿ ಕೊಡ್ತು. ನಂದ ₹3,300. ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಕತ್ತಿದ್ರೆ ಇವತ್ತು ರಾತ್ರಿ, ನಾಳೆ ಕಬ್ಬು ಕಡೆ ಹೊರದೀವಿ, ಗ್ಯಾಂಗಿಗೆ ಕೊಟ್ಟಿದೀವಿ. ಇಲ್ಲಿ ರೈತರು ಅರ್ಧ ಎಬ್ಸೋದು, ಹೋರಾಟ ಹೊಡಿದು. ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ, ನಿನ್ನ ಅಹಂಕಾರ ನಡೆಯಂಗಿಲ್ಲ. ಇತ್ತ ಬೆಂಗಳೂರಿನಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡ್ತೇನೆ. ಈ ಸಭೆ 2 ತಿಂಗಳ ಹಿಂದೆಯೇ ನಡಿಬೇಕಿತ್ತು. ಈಗ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಪ್ರಧಾನಿ ಮೋದಿ ಭೇಟಿಗೆ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋದ್ರೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇವತ್ತೇನು ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ನನ್ನ ಪ್ರಕಾರ ಈ ಸಭೆ 1 ಅಥವಾ 2 ತಿಂಗಳು ಮುಂಚಿತವಾಗೇ ಈ ಸಭೆಯನ್ನ ಕರಿಬೇಕಾಗಿತ್ತು. ಬೆಳಗಾವಿಯಲ್ಲಿ ಕಬ್ಬು ಕಿಚ್ಚು ತಣ್ಣಗಾದ್ರೂ ವಿಜಯಪುರದಲ್ಲಿ ಆಕ್ರೋಶ. ರಿಕವರಿ ದರ ಗೊಂದಲ ಮುಂದುವರಿದ ರೈತರ ಪ್ರತಿಭಟನೆ. ಬೆಳಗಾವಿಯಲ್ಲಿ ರೈತರ ಕಿಚ್ಚು ತಣ್ಣಗಾದ್ರೂ ವಿಜಯಪುರದಲ್ಲಿ ಈಗಲೂ ಧಗಧಗಿಸುತ್ತಿದೆ. ರಿಕವರಿ ಆಧಾರಿತ ದರ ನಿಗದಿಯಿಂದ ವಿಜಯಪುರ ಜಿಲ್ಲೆಯ ರೈತರಿಗೆ ಯಾವುದೇ ಲಾಭವಾಗ್ತಿಲ್ಲ ಅಂತ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ಮುಂದುವರಿಸ್ತೀವಿ, ನಾಳಿನ ಸಭೆಯ ಬಳಿಕ ನಿರ್ಣಯ ಮಾಡ್ತೀವಿ ಅಂತ ರೈತರು ಪಟ್ಟು ಹಿಡಿದುಕೊಳ್ತಿದ್ದಾರೆ. ಬಟ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ರಿಕವರಿಯಲ್ಲಿ ಮೋಸದೆ. ನಮ್ದು 9.9 ಇದೆ ಇಲ್ಲಿ, ಮತ್ತು ಕೆಲವೊಂದು ಕಡೆ 10 ಪಾಯಿಂಟ್ ಇದೆ. ಬಟ್ ಆದ್ರೆ ನಾವೇನು ಹೋರಾಟಕ್ಕೆ ಇಳಿದಿದ್ದೀವಿ ಅಂತಂದ್ರೆ, ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಕಬ್ಬಿಗೆ ದರ ನಿಗದಿ ಆಗ್ತೈತಿ ಆ ದರವನ್ನು ಇಲ್ಲಿ ಕೊಡಬೇಕಂತ ನಮ್ಮ ವಾದ. ರಿಕವರಿ ಪ್ರಕಾರ ಹೋದ್ರೆ ಅವ್ರೇನು ಸರ್ಕಾರದವ್ರು ಏನು ಮಾಡಲೇ ಇಲ್ಲ. ರಿಕವರಿ ಪ್ರಕಾರ ಆದ್ರೆ ನಮ್ಮ ಜಿಲ್ಲೆಗೆ ಏನು ಸಿಗುದಿಲ್ಲ. ರಿಕವರಿ ದರ ಬೆಳಗಾವಿಗಿಂತ ಉಳಿದ ಜಿಲ್ಲೆಯಲ್ಲಿ ಕಡಿಮೆ ಇದೆ. ಇದನ್ನ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದೇ ಗೊಂದಲದ ಗೂಡಾಗಿದೆ. ಈ ಬಗ್ಗೆ ಸೌತ್ ಇಂಡಿಯಾ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಯೋಗೇಶ್ ಪಾಟೀಲ್ ಮಾತನಾಡಿ, ಬಹಳ ಕಷ್ಟದಲ್ಲಿ ನಾವು 3,500 ರೂಪಾಯಿ ಕೊಡ್ತಿದ್ದೀವಿ.
ವಿದ್ಯುತ್ ತೆರಿಗೆ ವಿನಾಯಿತಿಗೆ ನಾವು ಕೋರಿದ್ದೀವಿ. ವಾಟರ್ ಟ್ಯಾಕ್ಸ್ ಕಡಿಮೆ ಮಾಡಬೇಕು. ಅದನ್ನೆಲ್ಲ ಕಡಿಮೆ ಮಾಡಿದ್ರೆ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಲ್ಗಾಂ ಸಲುವಾಗಿ ಘೋಷಣೆ ಮಾಡಿದ್ದೀವಿ. ಖರೆ ಅದ್ರಾಗೆ ನಮ್ಮ CM ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ PPA ಸೈನ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿಲ್ಲ ಅದನ್ನು ಕಡಿಮೆ ಆಗಬೇಕು. ಅದಾದ್ರೆ 3,250 ಕೊಡಕ್ಕೆ ರೆಡಿನಾ ಸರ್? ಎಸ್. ಒಟ್ಟಾರೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜಯ ಸಿಕ್ಕಿದ್ರು ಕೆಲವು ರಿಕವರಿ ಆಧಾರದ ದರದಲ್ಲಿ ಗೊಂದಲದ ಗೂಡಾಗಿದೆ. ಅದನ್ನ ಸರ್ಕಾರ ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.